ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಾನೆ ಬರ್ತಿವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ನಡೆಸಿದ್ದ ಸಮೀಕ್ಷೆ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವು ನಡೆಸಿದ್ದ ಮೌಲ್ಯಮಾಪನ, NCRB ದತ್ತಾಂಶದ ಪ್ರಕಾರ 2017ರಿಂದ ಕರ್ನಾಟಕದಲ್ಲಿ ಮಹಿಳೆಯರ ವಿರುದ್ಧ ಅಪರಾಧದ ಪ್ರಮಾಣವು ಹೆಚ್ಚಳವಾಗಿದೆ. ರಾಜ್ಯದಲ್ಲಿ ದಾಖಲಾಗಿದೆ 700 ಅತ್ಯಾಚಾರ ಪ್ರಕರಣ. ನಿಜಕ್ಕೂ ಈ ಅಂಕಿಅಂಶ ಗಾಬರಿ ಬೀಳಿಸುತ್ತೆ. ಸೆಪ್ಟೆಂಬರ್ ಅಂತ್ಯದವರೆಗೆ ರಾಜ್ಯದಲ್ಲಿ 700 ರೇಪ್ ಕೇಸ್ಗಳು ದಾಖಲಾಗಿವೆ ಅನ್ನೋದೇ ನಿಜಕ್ಕೂ ಆತಂಕ ಮೂಡಿಸುವ ವಿಚಾರ. ಅಂದಹಾಗೆ ಈ ನಂಬರ್ ಅನ್ನ ಕೊಟ್ಟಿರೋದು ಕೂಡ ಕರ್ನಾಟಕ ಪೊಲೀಸ್ ಇಲಾಖೆ. ಮಹಿಳೆಯರಿಗೆ ಕರ್ನಾಟಕ ಕೇವಲ ರೇಪ್ ಕೇಸ್ ಮಾತ್ರ ಅಲ್ಲ, ಡೊಮೆಸ್ಟಿಕ್ ವೈಲೆನ್ಸ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಿವೆ. ಹೀಗಾಗಿ ಕರ್ನಾಟಕ ರಾಜ್ಯ ಮಹಿಳೆಯರಿಗೆ ಅಸುರಕ್ಷಿತ ಅಂತ ಕರ್ನಾಟಕ ಇವ್ಯಾಲ್ಯೂಯೇಷನ್ ಅಥಾರಿಟಿಯೇ ರಿಪೋರ್ಟ್ನಲ್ಲಿ ಹೇಳಿದೆ. ರಿಪೋರ್ಟ್ನಲ್ಲಿ ಏನಿದೆ? ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವು 2025ರ ಜುಲೈನಲ್ಲಿ ಒಂದು ರಿಪೋರ್ಟ್ ಸಲ್ಲಿಸಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನಡೆಸಿದ ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆಯ ಸಂಶೋಧನೆಗಳನ್ನು ಈ ರಿಪೋರ್ಟ್ನಲ್ಲಿ ಬಳಸಿತ್ತು. ಇದರ ಪ್ರಕಾರ ಭಾರತದ ಪ್ರಗತಿಶೀಲ ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕವು ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಅತ್ಯಂತ ಅಸುರಕ್ಷಿತ ಸ್ಥಳ ಅಂತ ಹೇಳಿದೆ. ಇನ್ನು NCRB ದತ್ತಾಂಶದ ಪ್ರಕಾರ 2017ರಿಂದ ಕರ್ನಾಟಕದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳ ಸಂಖ್ಯೆ 9.3% ಹೆಚ್ಚಳವಾಗಿದೆ. ಕರ್ನಾಟಕದಲ್ಲಿ 2019-21ರಲ್ಲಿ ನಡೆದ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದ ಮದುವೆ ಆಗಿರುವ ಮಹಿಳೆಯರಲ್ಲಿ 44.4% ಮಂದಿ ಡೊಮೆಸ್ಟಿಕ್ ವೈಲೆನ್ಸ್ಗೆ ಒಳಗಾಗಿದ್ದಾರೆ. ಇದು 2015ರಲ್ಲಿನ ಅಂಕಿಅಂಶಗಳಿಗೆ ಹೋಲಿಸಿದ್ರೆ 24% ಹೆಚ್ಚಳ ಆಗಿದೆ ಅಂತ ರಿಪೋರ್ಟ್ ನಲ್ಲಿ ಹೇಳಿದೆ. ರಾಜ್ಯದಲ್ಲಿ 700 ಅತ್ಯಾಚಾರ ಪ್ರಕರಣಗಳು ದಾಖಲು. ಕರ್ನಾಟಕ ಪೊಲೀಸ್ ಇಲಾಖೆ ರಿಲೀಸ್ ಮಾಡಿರೋ ಮಂತ್ಲಿ ರಿಪೋರ್ಟ್ ಪ್ರಕಾರ ರಾಜ್ಯದಲ್ಲಿ ಸೆಪ್ಟೆಂಬರ್ 2025ರ ಅಂತ್ಯಕ್ಕೆ 700 ಅತ್ಯಾಚಾರ ಪ್ರಕರಣಗಳು ವರದಿಯಾಗಿವೆ. 2025 ಜನವರಿಯಲ್ಲಿ 65 ಪ್ರಕರಣಗಳು ದಾಖಲು. 2024ರ ಜನವರಿಯಲ್ಲಿ 53 ಪ್ರಕರಣ. 2024ರ ಡಿಸೆಂಬರ್ನಲ್ಲಿ 58 ಪ್ರಕರಣ. 2025ರ ಫೆಬ್ರವರಿಯಲ್ಲಿ 77 ಅತ್ಯಾಚಾರ ಪ್ರಕರಣ ದಾಖಲು. ಫೆಬ್ರವರಿ 2024ರಲ್ಲಿ 58 ಪ್ರಕರಣ. 2025ರ ಮಾರ್ಚ್ನಲ್ಲಿ 96 ಪ್ರಕರಣ. 2024ರ ಮಾರ್ಚ್ನಲ್ಲಿ 63 ಪ್ರಕರಣ. ಏಪ್ರಿಲ್ 2025ರಲ್ಲಿ 79 ಪ್ರಕರಣ. ಏಪ್ರಿಲ್ 2024ರಲ್ಲಿ 57 ಪ್ರಕರಣ. ಮೇ 2025ರಲ್ಲಿ 92 ಪ್ರಕರಣ. 2025ರ ಜೂನ್ನಲ್ಲಿ 78 ಪ್ರಕರಣ. ಜೂನ್ 2024ರಲ್ಲಿ 63 ಪ್ರಕರಣ. ಜುಲೈ 2025ರಲ್ಲಿ 69 ಪ್ರಕರಣ. ಜುಲೈ 2024ರಲ್ಲಿ 67 ಪ್ರಕರಣ. ಆಗಸ್ಟ್ 2025ರಲ್ಲಿ 82 ಪ್ರಕರಣ. ಸೆಪ್ಟೆಂಬರ್ 2025ರಲ್ಲಿ 70 ಪ್ರಕರಣ. ಇನ್ನು 9 ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ಪೇರೆಂಟ್ಸ್, ಆಸ್ಪತ್ರೆಯ ನೌಕರರು, ಗಂಡನಿಂದ ಬೇರ್ಪಟ್ಟವರು, ನೆರೆಹೊರೆಯವರು, ಸಂಬಂಧಿಕರಿಂದ, ಗೊತ್ತಿರುವ ವ್ಯಕ್ತಿಗಳಿಂದ ಸೇರಿದಂತೆ ಒಟ್ಟಾರೆ 700 ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂತ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಿದೆ. ಈ ಅಂಕಿ ಅಂಶಗಳನ್ನ ರಿಲೀಸ್ ಮಾಡಿರೋದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. ಇದನ್ನು ನೋಡಿದ್ರೆ ನಿಜಕ್ಕೂ ಎಂತೋರಿಗೂ ಕೂಡ ಗಾಬರಿಯಾಗಿ ಹೋಗುತ್ತೆ. ಹೆಣ್ಮಕ್ಳಿಗೆ ಕರ್ನಾಟಕ ಅನ್ಸೇಫ್ ಆಗೋಯ್ತಾ ಅಂತ ನೀವು ಹೇಳಿದ್ರು ಆಶ್ಚರ್ಯವೇನಿಲ್ಲ. ಇನ್ನಾದರೂ ಕರ್ನಾಟಕ ಪೊಲೀಸ್ ಇಲಾಖೆ ರೇಪಿಸ್ಟ್ಗಳನ್ನ ಎಡೆಮುರಿ ಕಟ್ಟಬೇಕು. ಕಂಟ್ರೋಲ್ ಮಾಡುತ್ತಾ ನೋಡೋಣ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. D5 ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ,
ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.